ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸರ್, ನೀವ್ ಈ ತರ ಕೋಪದಲ್ಲಿ ಏನಾದ್ರೂ ಮಾಡ್ತೀರಾ ಅಂತಾನೆ ನಾವೇನೋ ಹೇಳಿರ್ಲಿಲ್ಲ. ಏನ್ ಹೇಳ್ತಿದ್ಯಾ ಮೈನಾ? ಹಾಗಿದ್ರೆ ಇಂಥ ದೊಡ್ಡ ತಪ್ಪು ಮಾಡಿರೋ ಅಯೋಗ್ಯನ ಜೊತೆಲಿ ಇಟ್ಕೊಂಡು ಏನು ಶಿಕ್ಷೆ ಕೊಡದೆ ಕೆಲಸ ಮಾಡಿಸ್ಕೊಂಡಿರ್ಬೇಕಾ? ನಾನ್ ನೀವ್ ಸುಮ್ನೇರಿ ಅಂತ ಹೇಳ್ತಿಲ್ಲ ಸರ್, ಗಮನಿಸ್ತಾ ಇರ್ಬೇಕು ಅಂತ ಹೇಳ್ತಿದ್ದೀನಿ. ನೀವೇನೋ ಬಾಲರಾಜ್ ಸರ್ನ ಹೊರಗಡೆ ಹಾಕ್ಬಿಟ್ರಿ, ಈಗ ಅವ್ರ ತಪ್ಪಿಂದ ತಪ್ಪಿಸ್ಕೊಳ್ಳೋಕೆ ಒಂದ್ ದಾರಿ ಸಿಕ್ತಲ್ಲ ಅಂತ ಖುಷಿ ಪಡ್ತಿರ್ತಾರೆ. ಏನ್ ಹೇಳ್ತಿದ್ದೀರಾ ಮೈನಾ ಅವ್ರೆ? ಬಾಲರಾಜ್ ಹೇಗ್ ತಪ್ಪಿಸ್ಕೋತಾನೆ? ಅವ್ರ ಮೇಲೆ ನಮಗ್ ಸಂದೇಹ ಐತೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಸಂದೇಹ ಇಲ್ಲ ಮೈನಾ. ನಿನಗಾಗಿರೋ ಅನ್ಯಾಯಕ್ಕೆ ಕಾರಣನೇ ಆ ಬಾಲರಾಜ್. ಇದ್ರಲ್ಲಿ ಅವನು ಇನ್ವಾಲ್ವ್ ಆಗಿದ್ದಾನೆ. ಸರಿ ಸರ್, ಹಂಗೆ ಇರ್ಲಿ. ಆದ್ರೆ ಆ ವಿಷಯ ನಮ್ಗೆಲ್ರಿಗೂ ಗೊತ್ತಾಯ್ತು ಅಂತ ಅವ್ರು ತಪ್ಪಿಸ್ಕೊಳಲ್ವಾ? ಅವ್ರು ಎಚ್ಚೆತ್ಕೊಳಲ್ವಾ ಹೇಳಿ? ಹೌದು ಸರ್, ಮೈನಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾಗೆಲ್ಲ ಏನೂ ಆಗಲ್ಲ ಜಯಂತಿ. ತಪ್ಪು ಮಾಡ್ದವನ್ ಯಾರೇ ಆಗಿರ್ಲಿ, ಅವನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ಬಾಲರಾಜ್ನ ಹೇಗ್ ವಿಚಾರಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾರೂ ತಲೆ ಕೆಡಿಸ್ಕೋಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಮೈನಾ ಅವ್ರೆ, ಪುಷ್ಪಕ್ ಸರ್ ಚೆನ್ನಾಗಿ ಯೋಚನೆ ಮಾಡಿ ಹೇಳಿರ್ತಾರೆ. ಖಂಡಿತವಾಗ್ಲೂ ಏನಾದ್ರೂ ಪ್ಲಾನ್ ಮಾಡ್ಕೊಂಡೇ ಹೇಳಿರ್ತಾರೆ. ನಾವು ಬಾಲರಾಜ್ ಕೆಲ್ಸದಿಂದ ಹೋಗಿದ್ದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಿದೆ. ಕರೆಕ್ಟ್ ಆಗಿ ಹೇಳಿದೆ ಮಗ. ಇವತ್ತಿನ ದಿನಾನಂತೂ ನಾನು ಸ್ವರ್ಣಾಕ್ಷರದಲ್ಲಿ ಬರ್ದಿಟ್ಕೊಂತೀನಿ, ಇವತ್ತು ನಮಗೆ ನಮ್ಮ ಗಾರ್ಮೆಂಟ್ಸ್ಗೆ ಸ್ವತಂತ್ರ ಬಂದಿದ್ದ ದಿನ ಅಂತ. ಬನ್ನಿ, ಇದೇ ಖುಷಿಲಿ ಹೋಗಿ ಎಲ್ಲರೂ ಕೆಲಸ ಮಾಡೋಣ. ಮೈನಾ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಬಚ್ಚ ನನ್ನ ಮಗ ನನ್ನನ್ನೇ ಕೆಲಸದಿಂದ ತೆಗೆದುಬಿಟ್ಟ. ಮನ್ಸಲ್ಲಿ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ? 25 ವರ್ಷ ಆ ಕಂಪ್ನಿಗೆ ದುಡ್ದಿದ್ದೀನಿ. ಇದೆ ಅವ್ರಿಗೆಲ್ಲ ಗ್ರಾಚಾರ ಇದೆ. ಏನ್ರಿ ಇವಾಗ ತಾನೇ ಹೋದ್ರಿ, ಅಷ್ಟ್ ಬೇಗ ವಾಪಸ್ ಬಂದ್ಬಿಟ್ರಾ? ಆ ಗಾರ್ಮೆಂಟ್ಸ್ ಅಲ್ಲಿ ಸನ್ಮಾನ ಮಾಡಿಸ್ಕೊಂಡ್ ಬರ್ಬೇಕಿತ್ತ ರೀ? ಇಷ್ಟ ದಿನ ಆ ಗಾರ್ಮೆಂಟ್ಸ್ ಅಲ್ಲೇ ತಾನೇ ಕೆಲಸ ಮಾಡ್ತಾ ಇದ್ರಿ, ಯಾಕೆ ಇಷ್ಟ ಬೇಗ ಮನೆಗ್ ಬಂದ್ರಿ ಅಂತ ಕೇಳಿದ್ರೆ ಅದು ಕೂತ್ರ ಕೊಡೋದ್ ಬಿಟ್ಟು ಊರೆಲ್ಲ ಮಾತಾಡ್ತಿರಲ್ಲ. ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರು. ಕೆಲ್ಸದಿಂದ ತೆಗ್ದಾಕ್ಬಿಟ್ರಾ? ಹೌದು ಕಣೆ. ಅದ್ ಹೇಗ್ರಿ ಕಳಿಸ್ತಾರೆ? ಇಷ್ಟ ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ರಿ ತಾನೆ, ಅದ್ ಹೇಗ್ ಕಳಿಸ್ಬಿಡ್ತಾರೆ? ನೀವು ಯಾಕೆ ಏನಂತ ಕೇಳ್ದೆ ಒಂದೇ ಸಾರಿ ಬಂದ್ಬಿಟ್ರಾ? ಮೊದ್ಲಿಂದನೂ ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಅಲ್ಲಿ ಯಾರೇ ಬೆಲೆ ಕೊಡ್ತಾರೆ? ನೆನ್ನೆ ಮೊನ್ನೆ ಬಂದಿರೋರ್ ಮಾತು ಕೇಳ್ಕೊಂಡು ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರು. ಅಯ್ಯ, ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ತಲೆ ಬುಡ ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗಂಗ್ ಹೇಳಿ. ನಮ್ ಗಾರ್ಮೆಂಟ್ಸ್ ಅಲ್ಲಿ ಮೈನಾ ಅಂತ ಒಬ್ಳು ಕೆಲಸ ಮಾಡ್ತಿದ್ಲಲ್ವಾ? ಅವತ್ತು ಮನೆಗೆ ಬಂದಿಲ್ಲಲ್ಲ, ಏನೋ ಸಮಸ್ಯೆ ಅಂತ. ಆ ಸಮಸ್ಯೆಗೆ ನಾನೇ ಕಾರಣ ಅಂತ ನಮ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದ ಬೈರ ಅನ್ನೋನು ಹೇಳ್ಬಿಟ್ಟಿದ್ದಾನೆ. ಅಯ್ಯೋ ಪಾಪಿ, ಅವನ್ ಮನೆ ಹಾಳಾಗ್ ಹೋಗ. ನನ್ ಮೇಲೆ ಹಾಗೆ ಸಾಧಿಸ್ತಿದ್ದವರೆಲ್ಲ ಅವಕಾಶ ಸಿಕ್ತು ಅಂತ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ನೀವ್ ಆ ರಾಜೇಂದ್ರ ಸರ್ ಹತ್ರ ಹೇಳ್ಬೇಕಿತ್ತು. ಅಯ್ಯೋ, ಅವ್ರ ಆಫೀಸಲ್ಲಿ ಇರಲ್ಲ ಕಣೆ, ಫಾರಿನ್ಗೆ ಹೋಗಿದ್ದಾರೆ. ಹೌದಾ? ಆ ಧ್ರುವ ಮೈನನ್ ಇಬ್ರು ಸುಮ್ನೆ ಬಿಡಲ್ಲ ನಾನು. ರೀ ಬಾಲರಾಜ್ ಅಂದ್ರೆ ನಾನೇ ಸರ್. ಏನ್ ವಿಷಯ? ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ. ಕಂಪ್ಲೇಂಟಾ? ನನ್ ಮೇಲ ಯಾರು ಕೊಟ್ಟಿದ್ದು ಸರ್? ಆ ಮೈನಾನ? ಅಲ್ಲ, ನಿಮ್ MD ಪುಷ್ಪಕ್. ನಿಮ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮೈನಾ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ನಿಮ್ ಕಂಪನಿ MD ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಇದೆಲ್ಲ ಸುಳ್ಳು ಸರ್. ಎಲ್ರೂ ಸೇರ್ಕೊಂಡು ನನ್ ಗಂಡನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಅವ್ರದ್ದು ಯಾವ ತಪ್ಪು ಇಲ್ಲ ಸರ್. ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದನ್ನ ನಾವು ವಿಚಾರಣೆ ಮಾಡ್ತೀವಮ್ಮ. ಸರ್, ನೀವು ತಿಳ್ಕೊಂಡಿರೋ ತಪ್ಪು ಸರ್. ನನ್ ಗಂಡ ಅಂತವ್ರಲ್ಲ. ನೋಡಿ, ನಮ್ ಕೆಲ್ಸಕ್ಕೆ ಏನಾದ್ರೂ ನೀವು ಅಡ್ಡಿಪಡಿಸಿದ್ರೆ ನಿಮ್ಮನ್ನು ಸೇರಿಸಿ ಅರೆಸ್ಟ್ ಮಾಡ್ಬೇಕಾಗತ್ತೆ. ರೇ, ಕರ್ಕೊಂಡು ನಡೀರಿ. ರೀ ಬಿಡ್ರಿ ಸಾರ್, ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕೈ ಮಾಡ್ತಾ ಇದ್ದೀರಿ. ಇದೆಲ್ಲ ಚೆನ್ನಾಗಿರೋದಿಲ್ಲ. ನಾನ್ ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ಏನ್ ಸರ್ ಸಾಕ್ಷಿ ಇದೆ? ಸ್ಟೇಷನ್ಗೆ ಕರ್ಕೊಂಡು ಬೆಂಡ್ ಎತ್ತಿದ್ರೆ ಎಲ್ಲಾ ಸಾಕ್ಷಿನೂ ನಿನ್ ಬಾಯಲ್ಲೇ ಬರೆಸ್ತೀನಿ. ರೇ, ಕರ್ಕೊಂಡು ನಡೀರಿ. ಅಯ್ಯೋ ರೀ, ಸರ್ ಸರ್ ಸರ್, ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ರೀ ರೀ ಸರ್ 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 ಸರ್, ಹೌದೇನು ತಪ್ಪಿಲ್ಲ ಸರ್. ಎಲ್ಲ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಟ್ಬಿಡಿ ಸರ್. ನೋಡಿಮ್ಮ, ನೀವೇನೇ ಮಾತಾಡೋದಿದ್ರು ಸ್ಟೇಷನ್ಗೆ ಬಂದ್ ಮಾಡಿ. ಸರ್ ಸರ್ ಸರ್, ಅಯ್ಯೋ